ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಕಾಲಿಂಗ್ ಯು ಕಮಿಂಗ್. ಏಯ್ ಏನ್ಲ ನಮ್ಮ ಅವ್ವಂಗೆ ಗೊತ್ತಾಗೋದು? ಏನೋ ನೀವು ಮಾಡಿರೋ ಮಂಚಿನ ಕ್ಯಾಮೆನೆಲ್ಲ ನಮ್ಮ ಅವ್ವನೇ ಹೇಳ್ಕೊಟ್ಟು ಮಾಡ್ಸವ್ರೆ ಅನ್ನಂಗೆ ಮಾತಾಡ್ತಿದ್ಯಾ? ಮಟ್ಟಿಗೆ ಬತ್ತಿದ್ದಂಗೆ ಇವನ್ ಮುಖ ನೋಡೋ ಕರ್ಮ ಬಂತು ನನಗೆ. ಒತ್ತೋ ತಾರನೇ ಗಳಿಗೆ ಸರಿ ಇಲ್ಲ. ಒಳ್ಳೆ ಗಳಿಗೆ ಮುಹೂರ್ತ ಒಟ್ಟಿಗೆ ಕೂಡಿ ಬಂದದೆ ಅಂದ್ರೆ ಆಗೋ ಶುಭ ಕಾರ್ಯ ಇವತ್ತೇ ಆಗ್ಲಿ. ಶುಭ ಕಾರ್ಯನ? ಏನು ಏನ್ ನಡೀತದೆ ಇಲ್ಲಿ ಗೊತ್ತಾಗ್ಬೇಕು ನನ್ಗೀಗ. ದೊಡ್ಡವರು ಅಂತ ಅನಿಸ್ಕೊಂಡವರು, ವಂಶ ಬೆಳಿಬೇಕು ಅಂತ ಆಸೆ ಇಟ್ಕೊಂಡವರು ಏನ್ ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ದೀವಿ. ನಿಂಗೂ ಐಶ್ವರ್ಯಂಗೂ ಪ್ರಸ್ತುತ ದಿನ ಗೊತ್ತು ಮಾಡ್ತಾ ಇದ್ದೀವಿ. ಯವ್ ನಾನು ನಿಂತವ್ ಮಾತಾಡದ್ನ ಇಲ್ಲ ತಾನೇ? ಸುಮ್ಕೆ ಮಾತಾಡಕ್ ಬಂದ್ಬಿಡ್ತಾನೆ. ಅವ್ವ ಅವ್ವ ಅವ್ವ, ಇವ್ರು ಯಾರನ್ನ ಕೇಳಿ ನನ್ನ ಪ್ರಸ್ತುತ ಶಾಸ್ತ್ರದ ಬಗ್ಗೆ ತೀರ್ಮಾನ ತಗತಾವ್ರೆ? ಯಾರನ್ನೇನು ಕೇಳಬೇಕಪ್ಪ? ಅವತ್ತು ನಿಗದಿಪಡಿಸಿದ ಶಾಸ್ತ್ರ ನಿಂತು ಹೋಗಿದ್ದಕ್ಕೆ ಕಾರಣ ಆ ಕವಡೆ ಶಾಸ್ತ್ರಿ ಹೇಳಿದ್ದಕ್ಕೆ ತಾನೇ. ಈಗ ಅವನು ಸುಳ್ಗಾರ ಅನ್ನೋದು ಸಾಬೀತಾಗೋಯ್ತಲ್ಲ. ಅದಕ್ಕೆ ಇವತ್ತು ಒಳ್ಳೆ ಮುಹೂರ್ತ ಇಡಿಸ್ತಾ ಇದ್ದೀವಿ. ಅದನ್ನ ನೀವು ತೀರ್ಮಾನ ಮಾಡೋದೇನು ಬೇಡ, ನಮ್ಮವ್ವ ನೋಡ್ಕೋತಾರೆ. ಇವಳನ್ನ ನಂಬ್ಕೊಂಡ್ರೆ ನಾನು ಸಾಯ ಗಂಟ ಮೊಮ್ಮಕ್ಕಳನ್ನ ನೋಡಕ್ಕಾಗಕ್ಕಿಲ್ಲ. ನಿಜ ಹೇಳಬೇಕು ಅಂದ್ರೆ ನೀವಿಬ್ರು ಸಂತೋಷವಾಗಿರೋದು ಇವಳಿಗೆ ಬೇಕಾಗಿಲ್ಲ. ನಿಮ್ಮನ್ನ ದೂರ ಮಾಡ್ತಾ ಇರೋದೇ ಇವಳು. ಗೊತ್ತಿತ್ತು ಗೊತ್ತಿತ್ತು, ನೀನು ಇದೇ ದಾರಿನಾಗ ಬತ್ತಿ ಅಂತ ನನಗೆ ಸಂದಾಗ ಗೊತ್ತಿತ್ತು. ಐಸು ಮೇಡಮ್ ಅವರೇ, ಈ ವಯ್ಯಂಗೆ ಸುಮ್ಕೆ ಬಾಯಿ ಮುಚ್ಕೊಂಡು ಇದ್ಬಿಡೋಕೆ ಹೇಳ್ಬಿಡಿ. ನಮ್ಮ ಅವ್ವನ ಬಗ್ಗೆ ತೆಪ್ಪಾಗಿ ಮಾತಾಡಿದ್ರೆ ಸಾನೆ ಕೋಪ ಬಂದೋಯ್ತದೆ. ಅವ ಯಾಕೆ ಏನೇನೋ ಕಲ್ಪನೆ ಮಾಡ್ಕೋತೀರಾ? ಅತ್ತೆ ಯಾಕೆ ನಮ್ಮನ್ನ ದೂರ ಮಾಡ್ತಾರೆ? ಹಿಂಗೆ ಕಣಬ, ಯಾವಾಗಲೂ ನನ್ನ ಮ್ಯಾಗ ಅನುಮಾನ. ಇವ್ರಿಗೆ ಮೋಸ ಮಾಡೋಕ್ಕೆ ಅಂತಲೇ ನಾನು ಇವನ್ನ ಲಗ್ನ ಮಾಡ್ಕೊಂಡಿದ್ದೀನಿ ಅಂತ ಯಾವಾಗಲೂ ನನ್ನ ಚುಚ್ಚು ಮಾತುಗಳನ್ನ ಆಡಿ ಆಡಿ ನನ್ನ ಅರ್ಧ ಜೀವ ಮಾಡಿಬಿಟ್ರು ಕಣವ. ಈಗಲೂ ಅದೇ ಚಾಳಿ ಮುಂದುವರೆದಿದೆ ಆಟೆ. ಎಲ್ಲಿ ಬಿಡವ, ನನ್ನ ಮಗ ನನ್ನ ನೆಮ್ತಾನಲ್ಲ, ನನಗೆ ಆಟ ಸಾಕು. ಈಗಲೂ ನಾನು ಸಂದಾಗಿರಬೇಕು ಅಂತ ಕೇಳ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಕಣವ. ನಿಮ್ಮಿಬ್ಬರ ಪ್ರಸ್ತಕ್ಕೆ ಮುಹೂರ್ತ ಕೇಳವ ಅಂತ ದೊಡ್ಡ ಪೂಜಾರಪ್ಪನವ್ರ ತವ ಹೋಗಿದ್ದೆ. ಅದಕ್ಕವರು ದೀಪಾವಳಿ ಕಳೆದ ಮ್ಯಾಕ್ ಮಡಿ ಕಳಿ ಅಂತ ಈ ಚೀಟಿನಾಗ ಬರ್ಕಟ್ಟವ. ಬೇಕಾದ್ರೆ ನೋಡವ, ಅದನ್ನ ಹೇಳವ ಅಂತಲೇ ಸಂತೋಷವಾಗಿ ಅಲ್ಲಿಂದ ಓಡೋಡಿ ಬಂದೆ. ಆದರೆ ಇವ್ರು ಹಳೆ ಚಾಳಿ ಮಾತ್ರ ಬಿಡ್ದೆ ನನ್ನ ಚುಚ್ಚು ಮಾತಾಡ್ತವ್ರೆ. ಇಲ್ಲಿ ಬಿಡವ, ನನ್ನ ಹಣೆ ಬರನೇ ಇಟ್ಟು ಅನ್ಕತ್ತೆ. ಐಸು ಮೇಡಮ್ ಅವರೇ, ಈಗ ಸಮಾಧಾನ ಆಯ್ತಾ? ಇದಕ್ಕೆ ಈ ವಯ್ಯ ಈ ಅಟ್ಟಿಲಿರೋದು ಬೇಡ ಅಂತ ನಾ ಹೇಳಿದ್ದು. ಬುದ್ಧಿ ಎಂಥದ್ದು ಅಂತ ತೋರಿಸ್ಕೊಟ್ಬಿಟ್ಟ ನೋಡಿದ್ರ? ಪಾಪ ನಮ್ಮವ್ವ ನಮಗೋಸ್ಕರನೇ ಒದ್ದಾಡ್ತಾವಳೆ. ಆದರೆ ಇವನು ಅವ್ರ ಮೇಲೆ ಇಲ್ಲದೇ ಇರೋ ಆರೋಪ ಎಲ್ಲ ಹೊರಿಸ್ತಾವನೆ. ಅವ್ರ ಅಟ್ಟಿಲಿರೋ ಗಂಟ ಯಾವುದು ಒಳ್ಳೇದಾಗಕ್ಕಿಲ್ಲ.
ಹಂಗಿರೋನಾಗ ನಮ್ಮ ಪ್ರಸ್ತುತ ಶುಭ ಕಾರ್ಯ ನಡೆದ್ರು ಅದರಿಂದನೂ ಒಳ್ಳೇದಾಗಕ್ಕಿಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಯಾರು ಮಾತಾಡದೆ ಸುಮ್ಕೆ ಇದ್ರೆ ಒಳ್ಳೇದು. ಅಲ್ಲಳಮಯ್ಯ, ಹಂಗಂತ ಇನ್ನೂ 7 ದಿನ ಮುಂದಕ್ಕೆ ಆಗ್ತಲೇ ಇರ್ತೀಯ? ಅಯ್ಯ ನಮ್ಮ ಅವ್ವಂಗೆ ನೆಮ್ಮದಿ ಕೊಡ್ತಾನೋ ಅನ್ನೋ ನಂಬಿಕೆ ನನಗೆ ಬರೋ ಗಂಟ ಆಯ್ಸು ಮೇಡಮ್ ಅವರೇ, ನಾನು ಕೆಳಗಡೆ ಹಂಗೆ ಮಾತಾಡಿದೆ ಅಂತ ನಿಮ್ಮ ಮನ್ಸಿಗೆ ಸ್ಯಾನೆ ನೋವಾಗದೇನೋ ನನಗೆ ಗೊತ್ತು. ಆದರೆ ನಾನು ಏನು ಮಾಡಲಿ, ನನಗೆ ಆ ಮನ್ಸಿನ ಮೇಲೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ಯಾವಾಗ ನಮ್ಮ ಅವ್ವನ ಜೀವಕ್ಕೆ ಆಪತ್ತು ತಂದ್ಬಿಡ್ತಾನೋ ಅನ್ನೋ ಭಯ ನನಗೆ. ಈಗ ನಾನು ಮೈಯೆಲ್ಲ ಕಣ್ಣಾಗಿತ್ಕೊಂಡು ನಮ್ಮ ಅವ್ವನ ಕಾಪಾಡಬೇಕಾಗದೆ. ಅದೊಂದು ಬಿಟ್ಟರೆ ನನ್ನ ತಲೆಯಲ್ಲಿ ಇನ್ನು ಯಾವ ಯೋಚನೆನೂ ಇಲ್ಲ ಮೇಡಮ್ ಅವರೇ. ನನ್ನ ಆತಂಕ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊತೀರಾ ಅನ್ಕೊಂಡಿವ್ನಿ. ಬೇಜಾರಾಗಿತ್ತು, ಆದರೆ ಈಗಿಲ್ಲ. ನೀವು ಹೇಳ್ದಾಗೆ ನಾನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರು ಇಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂಡಾಗ ನೀವು ನನ್ನ ಭಾವನೆಗೆ ಬೆಲೆ ಕೊಟ್ಟು ಒಪ್ಕೊಂಡ್ರಿ. ಹಾಗೆ ಈಗ ನಿಮ್ಮ ಅಭಿಪ್ರಾಯಕ್ಕೆ ನಾನು ಬೆಲೆ ಕೊಟ್ಟೇ ಕೊಡ್ತೀನಿ. ಈ ಜನ್ಮಕ್ಕೆ ಮಿಸ್ಟರ್ ರಂಗೇಗೌಡರು ಮಿಸ್ಸಸ್ ರಂಗೇಗೌಡ ನಾನೇ ಅನ್ನೋದನ್ನ ಬ್ರಹ್ಮ ಗಟ್ಟಿ ಗಂಟು ಹಾಕಿ ಕಳಿಸ್ಬಿಟ್ಟಿದ್ದಾನೆ. ಹಾಗಿರುವಾಗ ಈ ಶಾಸ್ತ್ರ ಮಾಡ್ಕೊಂಡು ಒಂದಾಗಬೇಕು ಅಂತ ಏನಿಲ್ಲ ಅಲ್ವಾ? ಮನಸ್ಸು ಒಂದಾಗಿದೆಯಲ್ಲ, ಅಷ್ಟು ಸಾಕು ನನಗೆ. ಸದ್ಯ ಈಟ್ ದಿನ ಕವಡೆ ಶಾಸ್ತ್ರಿ ಮಾತು ನಂಬಿ ನಿಮ್ಮಿಂದ ದೂರ ಇದ್ದೆ. ಆದರೆ ಇವತ್ತು ಅದೆಲ್ಲ ಸುಳ್ಳು ಅಂತ ಗೊತ್ತಾದ ಮ್ಯಾಕು ನಾನು ಶಾಸ್ತ್ರ ಬೇಡ ಅಂತ ಹೇಳಿದ್ ಕೇಳಿ ನೀವು ಏನು ಅನ್ಕೋತಿರೋ ಅಂತ ಆತಂಕ ಆಗೋಗಿತ್ತು. ಆದರೆ ಈಗ ನಿಮ್ಮ ಉತ್ತರ ಕೇಳಿ ನಂಗೆ ಸಾನೇ ಸಮಾಧಾನ ಆಯಿತು ಮೇಡಮ್ ಅವರೇ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ, ಅವಯ್ಯ ಅವನಲ್ಲ, ಅವ್ನು ಸರಿ ಇಲ್ಲ. ನೀವೇ ನೋಡಿದ್ರಲ್ಲ ನಮ್ಮ ಅವನ ಮೇಲೆ ಹೆಂಗೆ ತೆಪ್ಪಾಗಿ ಆರೋಪ ಮಾಡ್ತಾನೆ ಅಂತ. ನಾನು ಈಟೊಂದು ಗಟ್ಟಿಯಾಗಿರುವಾಗಲೇ ಇಟ್ಟೊಂದು ಕಿತಾಪತಿ ಮಾಡ್ತಾನೆ ಅಂದರೆ, ನಾನು ಇನ್ನು ಚಿಕ್ಕ ಹುಡುಗ ಇರುವಾಗ ನಮ್ಮ ಅವ್ವನ ಗೇಟ್ ಗೋಳಿಕೊಂಡಿರ್ಬೇಡ. ನೀವು ಯಾವುದಕ್ಕೂ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಅವ್ನ ನೆಳ್ಳು ನಿಮ್ಮೆಯಾಗೂ ಬೀಳ್ಕೊಡ್ದು. ಹಾಂ, ಇವ್ರು ಹೇಳ್ತಿರೋದು ಸರಿಯಾಗಿದೆ. ಮಾವ ಅತ್ತೆ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ನಾನು ಈಗಲೇ ಹೋಗಿ ಇನ್ನು ಮುಂದೆ ಹಾಗೆ ಮಾತಾಡಬೇಡಿ ಅಂತ ಹೇಳಬೇಕು. ಪಾಪ ನೋಡ್ದೇನವ ಕಾಂಚನನ್ನ, ಎಂಥ ಚಾಲಾಕಿ ಅವಳೆ. 27 ವರ್ಷದ ಹಿಂದೆ ಇದ್ದ ಚುರುಕು ಸೂಕ್ಷ್ಮ ಅದೇನು ಅರಿಬುದ್ಧಿ, ವಯಸ್ಸಾದ್ರೂ ಇನ್ನೂ ಕಳ್ಳಾಟದ ಕದ್ರ ಹಂಗೆ ಅದೇ. ಅದಕ್ಕೆ ಹೇಳೋದು, ಅವಳು ತಾವ ಮಾತಾಡಬೇಕಾದ್ರೆ ಎಳ್ಳೆಳ್ಕಿತ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಏಟ್ ಸುಲಭಕ್ಕೆಲ್ಲಾನು ತನ್ನ ಕಡೆ ಹೇಳ್ಕೊಂಡ್ಬಿಟ್ಟು ನೋಡ್ದ. ಮಗ ಯಾವಾಗಲೂ ಅವಳು ಹೇಳಿದ್ದೇ ನಡೆಯಕ್ಕಿಲ್ಲ. ಅವಳ ದರ್ಬಾರು ಇನ್ನು 7 ದಿವಸ ನಡೀತದೆ ಅಂತ ನಾನು ನೋಡ್ತೀನಿ. ಇವ ಅವ್ವ ಒಂದು ಯಾವಾಗ್ಲೂ ಇದೆಯಾ, ಅತ್ತೆ ಮ್ಯಾಗ ದೂರ ಹೇಳೋದೇ ಆಯ್ತು. ನಿಮ್ಮ ಹತ್ರನೂ ಆಗ್ಲೇ ಶುರು ಹಚ್ಕೊಂಡ್ಬಿಟ್ರಾ? ಅತ್ತೆ ಮ್ಯಾಗ ದೂರ ಹೇಳೋದನ್ನ ಬಿಟ್ಟು ನಂಗೂ ಮಹೇಶ್ ಮಾಮಗೂ ಲಗ್ನ ಆಗೋದ್ರ ಬಗ್ಗೆ ಯೋಚನೆ ಮಾಡಿದಿದ್ರೆ ಇಟ್ಟೋತ್ಕಾಗ್ಲೇ ಒಂದು ಮರಿ ಮೊಮ್ಮಗನ್ ಎತ್ಕೊಡ್ಬೋದಿತ್ತು. ಹಂಗಂತ ಅವ್ವ ಹೇಳ್ತಾ ಇದ್ಲು. ಈಗ ನಂಗೆ ಅವ್ವ ಬೇಕಾಗಿಲ್ಲ. ಯಾಕೆ ಹೇಳಿ? ನೀವು ಬಂದಿದ್ದೀರಲ್ಲ ಮಾವ. ಅದಕ್ಕೆ ನಿಮ್ಮ ಮಾವ ಅಂತ ಗೊತ್ತಾದ್ಮೇಲೆ ಮೊದಲನೇ ಗೀತ ನಿಮ್ಮ ಕುಟೆ ಮಾತಾಡ್ತೀವನಲ್ಲ, ಇದನ್ನೆಲ್ಲ ಗೆಪ್ತಿ ಮಾಡ್ಕೊಂಡು ತಗೊಂಬಂದೆ. ಆದ್ರೆ ನೀವೇ ನಾನು ನಿಮ್ಮ ಸೊಸೆ ಆಗೋಳು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀರಾ. ರಂಗೇಗೌಡ ಮಾವಂಗೆ ಮಾಡಬೇಕಾಗಿರೋ ಶಾಸ್ತ್ರ ನಿಮಗೆ ಗೆಪ್ತಿ ಅದೇ, ಆದರೆ ನನ್ನ ಲಗ್ನದ ವಿಷಯ ನಿಮಗೆ ಗೆಪ್ತಿ ಇಲ್ಲ ಅಲ್ವಾ? ನೀವಾದರೂ ನನ್ನ ಪರವಾಗಿ ಮಾತಾಡ್ತೀರಾ ಅಂದ್ಕೊಂಡೆ, ಆದರೆ ನೀವು ಐಶ್ವರ್ಯನ ಪರವಾಗೆ ಮಾತಾಡ್ತಿದ್ದೀರಾ.
ನಿಮಗೆ ಜ್ಞಪ್ತಿ ಮಾಡುವ ಅಂತ ಬಂದೆ. ನನಗೂ ಮಹೇಶ್ ಮಾಮಂಗೂ ಲಗ್ನ ಮಾಡ್ಸಕ್ಕೆ ನೀವೆಲ್ರೂ ಒಪ್ಪಿಸ್ತೀರಾ? ಇದಕ್ಕೂ ಮೇಲೆ ನಂಗೆ ಏನೂ ಹೇಳೋಕ್ಕೆ ಬರೋಕ್ಕಿಲ್ಲ, ಯಾಕಂದರೆ ನಂಗೆ ನಾಚಿಕೆ ಆಯ್ತದೆ. ಈಗಿತ ನಿನ್ನ ಆಟ ಏನೂ ನಡೆಯೋಕ್ಕಿಲ್ಲ, ಯಾಕಂದರೆ ನಮ್ಮ ಮಾವ ಬಂದವ್ರೆ. ಅವ್ರ ಹತ್ರ ನಾನು ಎಲ್ಲ ಹೇಳ್ಕೊಂಡಿವ್ನಿ. ಅವ್ರು ನನ್ನ ಲಗ್ನವ ಮಾಡಿಸ್ತಾರಂತೆ. ಯಾಕೆ ಮಾವ ಹೀಗೆ ಮಾಡಿದ್ರಿ? ನಾನು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ? ಆದ್ರೆ ನೀವು ಪಾಪ ಅತ್ತೆ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ಅವ್ರು ಕಣ್ಣೀರು ಹಾಕೋ ಹಾಗೆ ಮಾಡಬೇಡಿ. ನನ್ನ ಗೌಡ್ರ ಮನಸ್ಸನ್ನ ನೋಯಿಸಿ ನಿಮ್ಮನ್ನ ಈ ಮನೇಲಿ ಉಳಿಸ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ನಂಬಿಕೆಗೆ ಮೋಸ ಮಾಡಬೇಡಿ. ಯಾಕೆ ಅತ್ತೆ ಮೇಲೆ ವಿನಾಕಾರಣ ಜಿತ್ ಸಾಧಿಸ್ತಾ ಇದ್ದೀರಿ? ಅದು ಸರಿ ಕಾಣಲ್ಲ. ಅತ್ತೆ ತುಂಬಾ ಒಳ್ಳೆಯವರು. ಹಳೇದನ್ನೆಲ್ಲ ಮರ್ತ್ಬಿಡಿ ಮಾವ. ಹಾಗೆ ಕಮಲಿ ಇನ್ನೂ ಚಿಕ್ಕವಳು. ಅವಳು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಗೊತ್ತಾಗೋದಿಲ್ಲ. ಆದ್ರೆ ಮಹೇಶ ಎಂತವನು ಅನ್ನೋದು ನಿಮಗೆ ಗೊತ್ತು ತಾನೆ. ಹಾಗಿರುವಾಗ ಕಮಲಿ ಆಸೆಗೆ ಸಪೋರ್ಟ್ ಮಾಡಬೇಡಿ. ಅದ್ರ ಬದಲು ಅವಳ ಆಸೆನ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಏನು ಎಲ್ಲಿವತ್ತು ರಾಣಿ ಇವಳು ಓದಿವನಿ ಅನ್ನೋ ದರ್ಪನ ನಂತವ ತೋರಿಸ್ತಾಳೆ. ನನ್ನ ಮಗಳಿಗೆ ಇವಳು ಗಂಡು ಹುಡುಕ್ತಾಳಂತೆ ಇವಳು. ಆಹಾಹಾ ಮೂದೇವಿ ಎಲ್ಲ ನಿಮ್ಮಿಂದಾನೆ ಕಣಯ್ಯ. ನೀನು ಹೊಸಿ ನಾಕ ದುಡ್ಡು ಮಾಡಿದ್ರೆ ಇಂಥವಳ ಕೈಯಲ್ಲೆಲ್ಲ ಕೇಳ್ಬೇಕಾಯ್ತಿರ್ಲಿಲ್ಲ. ಇದ್ಯಾಕಮ್ಮಿ ಸರೋಜ, ಅನಿಷ್ಟಕ್ಕೆಲ್ಲ ಸನೇಸ್ಪರ್ನೇ ಕಾರಣ ನನಗೆ ಎಲ್ಲದಕ್ಕೂ ನನ್ನೇ ಹೇಳಿದ್ಯಲ್ಲ ನೀನು. ನಂಗೇನೋ ಈ ವಿಚಾರದಾಗೆ ಪರ್ಪೇಸರಮ್ಮ ಹೇಳ್ತಿರೋದೇ ದಿಟ್ಟ ಅನಿಸ್ತದೆ. ನಮ್ಮ ಮಗಳು ಕಮಲಿ ಭವಿಷ್ಯ ಮುಂದಕ್ಕೆ ಸಂದಾಗಿರ್ಬೇಕು ಅನ್ನೋದಾದ್ರೆ ಮಹೇಶನ್ ಬಿಟ್ಟು ಬ್ಯಾರೆ ಗಂಡು ಹುಡ್ಕೋದೇ ಒಳ್ಳೇದು. ಯಾಕೆ ಹೇಳು? ಮಹೇಶ ಏನು ಸಾಚ ಅಲ್ಲ ಕಣಮಿ, ಹುಟ್ಟು ನೀಚ. ರಂಗೆ ಕೊಡಂಗಿರೋ ಕಾಲಂಸದ ಒಳ್ಳೆ ಗುಣನೂ ಇಲ್ಲ ಅವನಲ್ಲಿ. ಆಹಾಹಾಹಾ ಮೂದೇವಿ ನೀನೊಬ್ಬ ಕಮ್ಮಿ ಇದ್ದೆ ನೋಡು ಅವಳನ್ನ ವಹಿಸ್ಕೊಂಡು ಮಾತಾಡಕ್ಕೆ. ಅಲ್ಲ ಊದಿದ ಸಂಕನೆ ಇನ್ನು ಏಟ್ ಕಿತ ಅಂತ ಊತೀಯ? ನಮ್ಮ ಮಹೇಶಂಗೆ ರಂಗೇಗೌಡಂಗಿರೋ ಬುದ್ಧಿನಾಗ ಕಾಲ ಅಂಶನೂ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಅವನ ಆಸ್ತಿಲಿ ಪೂರ್ತಿ ಅಂಶ ಅಂತೂ ಸಿಕ್ಕೇ ಸಿಗ್ತದಲ್ವೇ? ನನಗೆ ಆಟ ಸಾಕು ನನ್ನ ಮಗಳ ಜೀವನ ಸಂದಾಗಿರಕ್ಕೆ. ಅಲ್ಲೇ ಕಣಮಿ ಇರೋದು ಅಪಾಯ. ಐಸ್ಪರಿನ್ ಸಂಭಾಳಿಸೋದು ಅಷ್ಟು ಸುಲಭ ಅಲ್ಲ. ಕಾಂಚನ ಅನ್ಕೊಂಡಿದ್ದಂಗೆ ಮೂಗಿನೋ ಕುಂಡಿನೋ ಮನೆ ತುಂಬಿಸ್ಕೊಂಡಿದ್ದಿದ್ರೆ ಅವಳನ್ನ ಮೂಲೆನಾಗ ಕುಂಡ್ರಿಸಿ ನಮ್ಮ ಕಮಲಿ ಕೈಲಿ ರಾಜ್ಯಭಾರ ಮಾಡಿಸ್ಬೋದಿತ್ತು. ಆದ್ರೆ ಐಸ್ಪರ್ಯ ಆಟ ಸುಲಭದೋಳಲ್ಲ. ಅವಳು ನನ್ಕಿಂತ ಸುಮ್ಕಿದ್ರೆ ಬಿರುಗಾಳಿ ಬಿಸ್ದಂಗಾಯ್ತದೆ. ಇನ್ನು ಅವಳೇನಾರು ತಿರುಗಿ ಬಿದ್ರೆ ಸುನಾಮಿ ಗಿನಾಮಿ ಬಂದಂಗಾಯ್ತದೋ ಏನೋ. ಅದಕ್ಕೆ ಅಲೆ ಎದ್ದು ಬೀಸಿ ತಣ್ಣಗಾಗ ಗಂಟ ತಲೆ ಬಗ್ಸ್ಕೊಂಡಿದ್ರೆ ತಲೆ ಉಳಿತದೆ, ಇಲ್ದೆ ಹೋದ್ರೆ ತಲೆನೇ ಹೊಡ್ಕೊಂಡು ಹೊಂಟೈತದ ಕಣಮಿ. ಹಸಿ ತಾಳ್ಮೆ ತಗೋ, ಹುಷಾರು. ನೋಡು ಮುದ್ದು, ಗಂಡ ಬದುಕಿದ್ರೇನೆ ಎಂಡ್ರಿಗೆ ಗಂಡನ ಅಟ್ಟಿ ಉಳಿಯೋದು. ಹೆಂಗೂ ಒಂದಲ್ಲ ಒಂದ್ ದಿವಸ ಆ ಕಾಂಚನ ರಂಗೇಗೌಡನ ತುತ್ನಾಗೆ ಇಸಾ ಸೇರಿಸಿ ಸಾಯಿಸ್ತಾಳೆ. ಆಗ ಈ ಸುನಾಮಿ ತಾನಾಗೆ ಸಮಾಧಿ ಸೇರ್ಕೊಂಡ್ಬಿಡ್ತದೆ. ನೋಡ್ಬೋದು, ನಾನು ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕಿಲ್ಲ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ. ನಾಳೆನೆ
ಅಟ್ಟಿನಾಗೆ ಪಂಚಾಯಿತಿ ಆಗೋಗ್ಲಿ. ಗೌಡ್ರೆ ಗೌಡ್ರೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಬೆವರ್ತಾ ಇದ್ದೀರಲ್ಲ ಗೌಡ್ರೆ, ಏನಾಯ್ತು? ಯಾರು ಬೆವರ್ತಾ ಇರೋದು? ನಾನಾ? ಇಲ್ವಲ್ಲ. ಹೌದು, ನೀವು ಅವಾಗಲೇ ಇದೇ ಸೀರೆ ಉಟ್ಕೊಂಬಂದ್ರ? ಹೌದು. ಯಾಕೆ, ನೀವೇನ್ ಅನ್ಕೊಂಡ್ರಿ? ನನಗ್ ಗೊತ್ತಾಯ್ತು, ಆದ್ರೆ ಆ ಆಸೆ ಎಲ್ಲ ಇಟ್ಕೋಬೇಡಿ. ಯಾಕಂದ್ರೆ ನೀವು ಮಾವನ ಅಪ್ಪ ಅಂತ ಒಪ್ಕೊಳ್ಳೋವರೆಗೂ ಅದೆಲ್ಲ ಆಗತ್ತಿಲ್ವಲ್ಲ ಅಂತ ನೀವೇ ಹೇಳಿದ್ರಲ್ಲ. ಅಯ್ಯಯ್ಯೋ, ನಾನು ಹಂಗಲ್ಲ ಹೇಳಿದ್ದು. ನೀವು ತಿರುಗಿಸಿ ಮರ್ಸಿ ತಿರ್ಗಾ ನನ್ನ ಮಾತಿಗೆ ಸಿಕ್ಕಾಕ್ಸ್ಬೇಡಿ. ಸಾರಿ, ಆಕ್ಚುಲಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಸಿಕ್ಕಾಕೊಂಡಿದೆ, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಓಹೋ, ಇದು ಯಾವುದೋ ಹೊಸ ಪೀಠಿಕೆ ಇದ್ದಂಗದೆ. ಸರಿ ಕೇಳಿ. ಏನಿಲ್ಲ, ಕಮಲಿ ಮತ್ತೆ ಮಹೇಶನ್ ಮದುವೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಟೆಯ ಈ ಪ್ರಶ್ನೆಗೆ ಉತ್ತರ ಸಾನೆ ಸುಲಭ ಬಿಡಿ. ನೋಡಿ, ಈ ರಂಗೇಗೌಡ ಊರಿಗೆ ನ್ಯಾಯ ಹೇಳೋನಾದ್ರು ಅವನ ಮುಂದೆ ಯಾವತ್ತಿದ್ರೂ ಚಿಕ್ಕವನೆಯ. ಅದಕ್ಕೆ ಇಂಥ ದೊಡ್ಡ ವಿಚಾರಕ್ಕೆಲ್ಲ ನಾನು ತಲೆ ಹಾಕಕ್ಕಿಲ್ಲ. ಇದ್ರಾಗ ಅವ್ವ ಏನು ತೀರ್ಮಾನ ತಗೋತಾಳೋ ಅದೇ ಕೊನೆ. ವೇಳೆ ಅವ್ವ ಈ ಲಗ್ನ ಬೇಡ ಅಂದ್ರೆ ಅತ್ತೆ ಅಡ್ಬಿದ್ದು ಕೇಳ್ಕೊಂಡ್ರು ಈ ಲಗ್ನ ಯಾವುದೇ ಕಾರಣಕ್ಕೂ ನಡೆಯೋಕ್ಕಿಲ್ಲ. ಒಂದು ವೇಳೆ ಹೂ ಅಂದರೆ ಆ ಬ್ರಹ್ಮನೇ ಬಂದು ತಡೆದ್ರು ನಿಲ್ಸಕ್ಕಾಗಿಲ್ಲ. ನೀವು ಆಟೆ ಈ ವಿಚಾರನ ಅವನ ತೀರ್ಮಾನಕ್ಕೆ ಕೊಟ್ಟು ನೆಮ್ಮದಿಯಾಗಿ ಮನೆ ಕಳಿ. ಇವರು ಅತ್ತೆ ತೀರ್ಮಾನದ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿರುವಾಗ ನಾನು ತಲೆ ಹಾಕಿದ್ರೆ ಸರಿ ಇರಲ್ಲ. ಮತ್ತಿನ್ಯಾವತ್ತೂ ನಾನು ಈ ವಿಷಯದ ಬಗ್ಗೆ ಮಾತಾಡೋದಿಲ್ಲ. ಮಹೇಶ್ ಬೇರೆ ಕೈ ಮುರ್ಕೊಂಡು ಕ್ವಾಣನಾಗ ಮಲಗವನೆ. ಏಟ್ ನೋವು ಅನ್ಬೋಸ್ತಾನೋ ಏನೋ. ಅವ್ರವ್ರ ಕಷ್ಟ ಅವ್ರಿಗೆ ಅರ್ಥ ಆದದ್ದು. ಈಗ ನೀನೇ ಹೇಳ್ದಲ್ಲ ಮುದ್ದು, ಅವ್ರವ್ರ ಕಷ್ಟ ಅವ್ರಿಗೆ ಅರ್ಥ ಆಗೋದು ಅಂತ. ಅತ್ತಿಯ, ನೀನು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಎಲ್ರೂ ಸೇರಿಸಿದ್ದು. ನೆನ್ನೆ ಮೊನ್ನೆ ಬಂದು ಈ ಅಟ್ಟಿಗೆ ಸೇರ್ಕೊಂಡಿರೋ ಈ ಸುಪ್ಪನಾತಿ ಐಶ್ವರ್ಯ ಅದು ಯಾವ ಜನ್ಮ ದ್ವೇಷ ಮಾಡಿಕೊಂಡೋಳು ಏನು, ನನ್ನ ಮಗಳು ಭವಿಷ್ಯ ಕಿತ್ಕೊಳಕ್ ನಿಂತ್ಬಿಟ್ಟವಳೆ. ಅಲ್ಲ, ಮಹೇಶಂಗೂ ಕಮಲಿಗೂ ಲಗ್ನ ಆಗ್ಬಾರ್ದು ಅಂತ ಹೇಳಕ್ಕೆ ಇವಳು ಯಾರು ಅಂತೀನಿ.
ಹೀಗೆ ಏನ್ ನೀನು ಒಂದಾದ್ಮೇಲೆ ಒಂದು ವರಾತೆ ತಕ್ಕೊಂಡು ರಂಪ ಮಾಡ್ತಾನೆ ಇದೆಯಲ್ಲ. ಕಮಲಿಗೂ ಮಹೇಶನ್ಗೂ ಲಗ್ನ ಮಾಡೋದು ಬೇಡ ಅನ್ನೋದು ಐಶ್ವರ್ಯ ಹೇಳಿದ್ನೆ ದೊಡ್ಡದಾಗಿ ಮಾಡ್ತಾ ಇದೆಯಲ್ಲ, ಮುಟ್ಟಾಕೋದನ. ಓ, ಈ ವಿಚಾರ ಇಲ್ಲಿ ಗಂಟ ಬಂದ್ಬಿಡ್ತಾ? ಐಸು ಮೇಡಮ್ ಅವರೇ, ಈ ವಿಚಾರದ ಬಗ್ಗೆ ಅವ್ವನೇ ತೀರ್ಮಾನ ತಗೊಳ್ಳಿ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದ್ದೆ ತಾನೇ. ಆದರೂ ಗೌಡ್ರೆ, ನಾನು ಈ ಮದುವೆ ಬೇಡ ಅಂತ ಹೇಳಿದ್ದಂತೂ ನಿಜ. ಆದರೆ ನೀವು ಅತ್ತೆ ತೀರ್ಮಾನನೇ ಕೊನೆ ಅಂತ ಹೇಳಾದ್ಮೇಲಂತೂ ಈ ವಿಷಯದ ಬಗ್ಗೆ ಬಿಟ್ಟೆ. ಆದರೂ ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸುಳ್ಳು, ಎಲ್ಲ ಸುಳ್ಳು. ಮನಸ್ಸಿನ ತುಂಬ ಅದಕ್ಕೆ ಇರೋದ ಅದೇ.